ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಒರಿಜಿನಲ್ ಫೋಟೋ. ಈ ಒಂದು ಫೋಟೋದಿಂದ ನಾನು ಇಲ್ಲಿ AI ದಿಂದ ಇಷ್ಟೆಲ್ಲ ಫೋಟೋವನ್ನು ಕ್ರಿಯೇಟ್ ಮಾಡಿದ್ದೇನೆ. ಇದಕ್ಕೆ ರೆಟ್ರೋ ಇಮೇಜ್ ಅಂತ ಹೇಳ್ತಾರೆ. ಈ ರೀತಿ ಇಮೇಜ್ ಅನ್ನು ನೀವು ಕೂಡ ನಿಮ್ಮ ಒಂದು ಫೋಟೋದಿಂದ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಕೇವಲ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿದ್ರೆ ಸಾಕಾಗುತ್ತೆ. ಇದಕ್ಕೆ ಒಂದು ಪ್ರಾಂಪ್ಟ್ ಹಾಕಬೇಕಾಗುತ್ತೆ. ಇದನ್ನು ಹಾಕೊಂಡು ನೀವು ಬೇರೆ ಬೇರೆ ಸ್ಟೈಲಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕ್ರಿಯೇಟ್ ಮಾಡಬಹುದು. ಇದು ನೋಡಲಿಕ್ಕೆ ರಿಯಲಿಸ್ಟಿಕ್ ಆಗಿ ಇರುತ್ತೆ. ಈ ರೀತಿ ಫೋಟೋವನ್ನು ನೀವು ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿರುವಂಥದ್ದು ಸ್ಟೆಪ್ಪು. ಹಾಗೆಯೇ ಈ ಒಂದು ಫೋಟೋವನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಇಲ್ಲಿ ಪ್ರಾಂಪ್ಟ್ ಕೂಡ ಬೇಕಾಗುತ್ತೆ. ಈ ಒಂದು ಪ್ರಾಂಪ್ಟನ್ನು ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ಕೊಡ್ತೇನೆ. ಈ ಒಂದು ಪ್ರಾಂಪ್ಟನ್ನು ನೀವು ಹೇಗೆ ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಮತ್ತು ಫೋಟೋವನ್ನು ಯಾವ ರೀತಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂದರೆ ಇವಾಗಲೇ ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಈ ರೀತಿಯಾಗಿ ಫೋಟೋವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಈ ಒಂದು ಗೂಗಲ್ಗೆ ಹೋಗಿಬಿಟ್ಟು ಇಲ್ಲಿ ಜೆಮಿನಿ AI ಅಂತ ಸರ್ಚ್ ಮಾಡಿ. ನೋಡಿ, ಇಲ್ಲಿ ಮೊದಲಿಗೆ ಕಾಣಿಸ್ತಿದೆಯಲ್ಲ, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕ್ರೋಮ್ಗೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಎರಡನೇ ಕಾಣಿಸ್ತಿದೆಯಲ್ಲ ಕ್ರಿಯೇಟ್ ಇಮೇಜ್ ಅಂತ, ಇದ್ರ ಮೇಲೆ ಯಾರು ಕ್ಲಿಕ್ ಮಾಡ್ಬೋದು ಅಥವಾ ಈ ಒಂದು ಡೀಪ್ ಸರ್ಚ್ ಎಲ್ಲರೂ ಕೂಡ ಸರ್ಚ್ ಮಾಡ್ಬೋದು. ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಯಾವ ಒಂದು ಇಮೇಜನ್ನು ನೀವು ಇಲ್ಲಿ AI ರೀತಿಯಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಳ್ಳೆಯ ಬ್ಯಾಕ್ಗ್ರೌಂಡ್ ಆಗಿ ಒಳ್ಳೆಯ ಸ್ಟೈಲಲ್ಲಿ ಕ್ರಿಯೇಟ್ ಮಾಡಬೇಕಂತ ಇರ್ತೀರ ನೋಡಿ, ಆ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಈ ಒಂದು ಇಮೇಜ್ನಿಂದ ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಒಂದು ಇಮೇಜನ್ನು ಹಾಕಿದ್ದೆ. ಇಲ್ಲಿ ನೀವು ಈ ಒಂದು ಪ್ರಾಂಪ್ಟನ್ನು ಹಾಕಬೇಕಾಗತ್ತೆ. ಇನ್ನು ನಿಮಗೆ ಈ ಒಂದು ಪ್ರಾಂಪ್ಟ್ ನಿಮಗೆ ವಿಡಿಯೋದಲ್ಲಿ ಕೊನೆಯಲ್ಲಿ ಕೊಡ್ತೇನೆ ನಾನು. ಇದು ನೀವು ಯಾವ ರೀತಿ ಕಾಪಿ ಮಾಡಬೇಕಂದ್ರೆ ಇಲ್ಲಿ ತೋರಿಸ್ತೇನೆ. ನೀವು ಈ ಒಂದು ಪ್ರಾಂಪ್ಟನ್ನು ಸ್ಕ್ರೀನ್ಶಾಟ್ ತೆಗಿಬೇಕಾಗುತ್ತೆ. ಸ್ಕ್ರೀನ್ಶಾಟ್ ತಗೊಂಡಾಗ ನಿಮಗೆ ಇದು ಗ್ಯಾಲರಿಯಲ್ಲಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ ನಿಮಗೆ ಇದು ಸ್ಕ್ರೀನ್ಶಾಟ್ ತೆಗೆದವಾಗ. ನಂತರ ನೀವು ಇಲ್ಲಿ ಟೆಕ್ಸ್ಟ್ ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ, ಹೋಲ್ಡ್ ಮಾಡಿರಬೇಕಾಗುತ್ತೆ ನೋಡಿ. ಈ ರೀತಿ ಇದು ಕಾಪಿ ಮಾಡಲಿಕ್ಕೆ ಆಗ್ತಿರುವಂಥದ್ದು. ಟೆಕ್ಸ್ಟ್ ಮೇಲೆ ಇದನ್ನು ಪ್ರೆಸ್ ಮಾಡ್ಕೊಂಡು ಹೋಲ್ಡ್ ಮಾಡಿ. ನೋಡಿ, ಹೀಗೆ ನಂತರ ಇದರಲ್ಲಿ ಅಷ್ಟು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿ ಈ ಒಂದು ಟೆಕ್ಸ್ಟು. ನಂತರ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೀವು ಈ ಟೆಕ್ಸ್ಟ್ ಹಾಕಬೇಕಾಗುತ್ತೆ. ಈ ಒಂದು ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಿ, ಸೆಲೆಕ್ಟ್ ಮಾಡಿಬಿಟ್ಟು ಈ ಒಂದು ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಿ. ನೀವು ನೋಡಿ, ಇಲ್ಲಿ ಪೇಸ್ಟ್ ಮಾಡಿದವಾಗ ಇಲ್ಲಿ ಈ ಒಂದು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ವಿಡಿಯೋ ಜನರೇಟ್ ಆಗ್ತಿರುವಂಥದ್ದು. ಇಲ್ಲಿ ನೀವು ಒಂದೇ ಪ್ರಾಂಪ್ಟನ್ನು 2-3 ಸಲ ಟ್ರೈ ಮಾಡಿದಾಗ ನಿಮಗೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಕೂಡ ಬರುತ್ತೆ. ಒಂದೊಂದು ಸಲ ಇಲ್ಲಿ ನಮಗೆ ಬೇರೆ ಬೇರೆ ಸ್ಟೈಲಲ್ಲೂ ಕೂಡ ಸಿಗುತ್ತೆ, ಒಂದೇ ಪ್ರಾಂಪ್ಟಲ್ಲೇ ಕೂಡ. ನೋಡಿ, ಇವಾಗ ಇದು ಜನರೇಟ್ ಆಗ್ತಿದೆ ನೋಡಿ, ಈ ರೀತಿ ಕಾಣಿಸ್ತಿರುವಂಥದ್ದು ಈ ಒಂದು ಫೋಟೋ. ಇವಾಗ ಇಲ್ಲಿ ನೀವು ಈ ಒಂದು ಪ್ರಾಂಪ್ಟಲ್ಲಿ ಏಜನ್ನು ಕೂಡ ಹಾಕ್ಕೊಳ್ಬೇಕಾದ್ರೆ ನೀವು ಇಲ್ಲಿ ಇನ್ನೂ ಒಳ್ಳೆಯ ರಿಸಲ್ಟ್ ಬರುವ ಹಾಗೆ ನೀವು ಮಾಡ್ಕೊಳ್ಬೋದು. ನಿಮ್ಮ ಏಜ್ ಕಡಿಮೆ ಇತ್ತಂದರೆ ನೀವು ಇಲ್ಲಿ ಏಜನ್ನು ಹಾಕ್ಕೊಂಡು ಎಡಿಟ್ ಕೂಡ ಮಾಡ್ಕೊಳ್ಬೋದು. ಏಜ್ ಹಾಕ್ಕೊಂಡು ಇಲ್ಲಿ ನಿಮ್ಮ ಕಡಿಮೆ ಏಜ್ ಹಾಕಿದ್ರೆ ಇದು ನಿಮ್ಮ ಏಜ್ ಯಾವ ರೀತಿ ಇದೆ ಆ ರೀತಿ ನಿಮಗೆ ಇಲ್ಲಿ ಫೋಟೋವನ್ನು ಕೂಡ ಕೊಡುತ್ತೆ. ಇನ್ನು ನೀವು ಈ ಒಂದು ಫೋಟೋವನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕಂದ್ರೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಬರ್ತಿರುವಂಥದ್ದು ನೋಡಿ. ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ, ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೌನ್ಲೋಡ್ ಆಗುತ್ತೆ. ಇದು ನಿಮ್ಮ ಗ್ಯಾಲರಿಯಲ್ಲಿ ಬರುತ್ತೆ. ಈ ರೀತಿಯಲ್ಲಿ ಫ್ರೆಂಡ್ಸ್ ನೀವು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ರಾಂಪ್ಟನ್ನು ಹಾಕ್ಕೊಂಡು ಈ ಒಂದು ವಿಡಿಯೋವನ್ನು ನೀವು ಇಮೇಜನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಇನ್ನು ನೀವು ಪ್ರಾಂಪ್ಟ್ ಕೂಡ ನಿಮಗೆ ಯಾವ ರೀತಿ ಕಾಪಿ ಮಾಡಬೇಕಂತ ತೋರಿಸಿದ್ದೆ. ಪ್ರಾಂಪ್ಟ್ ನಿಮಗೆ ವಿಡಿಯೋದಲ್ಲಿ ಕೊಡ್ತೇನೆ ನಾನು. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ಕ್ರೀನ್ಶಾಟನ್ನು ತಗೊಂಡು ನೀವು ಇದನ್ನು ಕಾಪಿ ಮಾಡಿಕೊಂಡು ನೀವು ಇಲ್ಲಿ ಈ ರೀತಿಯಾದಂಥ ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.